ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾನು ಕ್ರೈಪ್ ಅಧೀನದ ವಸತಿ ಶಾಲೆಗಳಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ನಡೀತಾ ಇದೆ. ಆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹಾಗೆ ಮಾರ್ಚ್ 2022 ನಡೆದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಿಮ್ಮ ಮುಂದೆ ಬಿಡಿಸಲಿದ್ದು, ಇದು ನನ್ನ 5ನೇ ವಿಡಿಯೋ ಆಗಿದ್ದು, ಮೊದಲ ನನ್ನ 4 ವಿಡಿಯೋಗಳು ಅದರ ಒಂದು ಲಿಂಕ್ಗಳನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅದರ ಮೂಲಕ ನೀವು 4 ವಿಡಿಯೋಗಳನ್ನ ನೋಡಬಹುದು. ವೀಕ್ಷಕರೇ, ನೀವು ನನ್ನ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಮೂಲಕ ನಿಮಗೆ ನನ್ನ ವಿಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತವೆ. ಪ್ರಾರಂಭಿಸೋಣ. ವಿಭಾಗ 5, ಸಮಾಜ ವಿಜ್ಞಾನ. 81 ಭಾರತದಲ್ಲಿನ ಒಟ್ಟು ರಾಜ್ಯಗಳು. A26, B27, C29, D20. ಸರಿಯಾದ ಉತ್ತರ D20. ಪ್ರಶ್ನೆ ಸಂಖ್ಯೆ 82 ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ. A ರಾಹುಲ್ ದ್ರಾವಿಡ್, B ವಿಶ್ವನಾಥನ್ ಆನಂದ್, C ಭರತ್ ಚೆಟ್ರಿ, D ಧನರಾಜ್ ಪಿಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವನಾಥನ್ ಆನಂದ್. ರಾಹುಲ್ ದ್ರಾವಿಡ್ ಕ್ರಿಕೆಟ್ ಆಟಗಾರ, ಭರತ್ ಚೆಟ್ರಿ ಫುಟ್ಬಾಲ್ ಆಟಗಾರ, ಧನರಾಜ್ ಪಿಳ್ಳಿ ಹಾಕಿ ಆಟಗಾರ. ಸರಿಯಾದ ಉತ್ತರ ಅದು ಆಪ್ಷನ್ ಬಿ ವಿಶ್ವನಾಥನ್ ಆನಂದ್. ಪ್ರಶ್ನೆ ಸಂಖ್ಯೆ 83 ಭಾರತ ಇರುವ ಖಂಡ. ಎ ಏಷ್ಯಾ, ಬಿ ಆಫ್ರಿಕಾ, ಸಿ ಯುರೋಪ್, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಏಷ್ಯಾ ಖಂಡ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 84 ಈ ರೀತಿ ಇರ್ತಾ ಇದೆ. ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ. ಎ ತೆಲಂಗಾಣ, ಬಿ ತಮಿಳುನಾಡು, ಸಿ ಕರ್ನಾಟಕ, ಡಿ ಆಂಧ್ರಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ. ಪ್ರಶ್ನೆ ಸಂಖ್ಯೆ 85 ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರ ಸಂಖ್ಯೆ. ಎ 9, ಬಿ 8, ಸಿ 10, ಡಿ 11. ಸರಿಯಾದ ಉತ್ತರ ಅದು ಡಿ 11. ಫುಟ್ಬಾಲ್, ಕ್ರಿಕೆಟ್, ಹಾಕಿ ಅದರಲ್ಲಿ 11 ಆಟಗಾರರು ಆಡುತ್ತಾರೆ. ಮುಂದಿನ ಪ್ರಶ್ನೆ 86 2ಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ. ಎ ವಿಭಕ್ತ ಕುಟುಂಬ, ಬಿ ಅವಿಭಕ್ತ ಕುಟುಂಬ, ಸಿ ಆಧುನಿಕ ಕುಟುಂಬ, ಡಿ ಅವಿಭಕ್ತ ಕುಟುಂಬ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ವಿಭಕ್ತ ಕುಟುಂಬ. 87 ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯ. ಎ ಬುಡಕಟ್ಟು, ಬಿ ಗ್ರಾಮೀಣ, ಸಿ ನಗರ, ಡಿ ಹರಿನಗರ. ಸರಿಯಾದ ಉತ್ತರ ಆಪ್ಷನ್ ಎ ಬುಡಕಟ್ಟು. ಮುಂದಿನ ಪ್ರಶ್ನೆ 78 ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ. ಎ ತಬಲಾ, ಬಿ ಲೂಟ್, ಸಿ ಶಹನಾಯ್, ಡಿ ಹಾರ್ಮೋನಿಯಂ. ಸರಿಯಾದ ಉತ್ತರ ಅದು ಯಾವುದಾಗಿರ್ತದೆ? ಆಪ್ಷನ್ ಸಿ ಶಹನಾಯ್ ಸರಿಯಾದ ಉತ್ತರ ಇರ್ತದೆ. ಮುಂದಿನ ಪ್ರಶ್ನೆ ನೋಡೋಣ. 9 ಈ ರೀತಿ ಇರ್ತಾ ಇದೆ. ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ. ಎ ಒನಕೆ ಓಬವ್ವ, ಬಿ ಸಾಲು ಮರದ ತಿಮ್ಮಕ್ಕ, ಸಿ ಜಯಲಿ ಚೆನ್ನಮ್ಮ, ಡಿ ಶಕುಂತಲಾ ದೇವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಲು ಮರದ ತಿಮ್ಮಕ್ಕ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 90 ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ. ಎ ಸಿಂಪಡಿಸುವ ನೀರಾವರಿ, ಬಿ ಹನಿ ನೀರಾವರಿ, ಸಿ ಕಾಲುವೆ ನೀರಾವರಿ, ಡಿ ಏತ ನೀರಾವರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಹನಿ ನೀರಾವರಿ ಸರಿಯಾದ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 91 ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವು ಏನನ್ನು ಸೂಚಿಸುತ್ತದೆ? ಎ ನಿಲ್ಲಲು, ಬಿ ಹೋಗಲು, ಸಿ ಕಾಯಲು, ಡಿ ಸಿದ್ಧವಾಗಲು. ಸರಿಯಾದ ಉತ್ತರ ಆಪ್ಷನ್ ಎ ನಿಲ್ಲಲು. 92 ಜಲ ಸಾರಿಗೆಯಲ್ಲಿ ಬಳಸುವ ವಾಹನ. ಎ ಬಸ್ಸು, ಬಿ ಹೆಲಿಕಾಪ್ಟರ್, ಸಿ ಹಡಗು, ಡಿ ರೈಲು. ಸರಿಯಾದ ಉತ್ತರ ಆಪ್ಷನ್ ಸಿ ಹಡಗು. ಪ್ರಶ್ನೆ ಸಂಖ್ಯೆ 93 ಜಯ ಭಾರತ ಜನನಿಯ ಜನಜಾತಿ ಗೀತೆಯನ್ನು ರಚಿಸಿದವರು. ಎ ಪುತಿನ, ಬಿ ಚಂದ್ರಶೇಖರ್ ಕಂಬಾರ್, ಸಿ ನಿಸಾರ್ ಅಹಮದ್, ಡಿ ಕುವೆಂಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 94 ಈ ರೀತಿ ಇರ್ತಾ ಇದೆ. ಥಾಮಸ್ ಆಲ್ವಾ ಎಡಿಸನ್ ಅನ್ವೇಷಿಸಿದ ಸಾಧನ. ಎ ದೂರವಾಣಿ, ಬಿ ವಿದ್ಯುತ್ ಬಲ್ಬ್, ಸಿ ಟೆಲಿವಿಷನ್, ಡಿ ರೇಡಿಯೋ. ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ಬಲ್ಬ್. 95 ಭಾರತದ ರಾಷ್ಟ್ರೀಯ ಪಕ್ಷಿ. ಎ ನವಿಲು, ಬಿ ಗಿಳಿ, ಸಿ ಹದ್ದು, ಡಿ ಪಾರಿವ. ಸರಿಯಾದ ಉತ್ತರ ಆಪ್ಷನ್ ಎ ನವಿಲು. ಮುಂದಿನ ಪ್ರಶ್ನೆ 96 ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ. ಎ ಪಶ್ಚಿಮ ಘಟ್ಟಗಳು, ಬಿ ಸಾತ್ಪುರ ಶ್ರೇಣಿ, ಸಿ ಹಿಮಾಲಯ ಶ್ರೇಣಿ, ಡಿ ಪೂರ್ವ ಘಟ್ಟಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಮಾಲಯ. 97 ಬೇಲೂರು ಹಳೆ ಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವ ಕಲ್ಲುಗಳು. ಎ ಅಮೃತಶಿಲೆ, ಬಿ ಮರಳು ಕಲ್ಲು, ಸಿ ಕಡಪ ಕಲ್ಲು, ಡಿ ಕಳಪದ ಕಲ್ಲು. ಸರಿಯಾದ ಉತ್ತರ ಡಿ ಬಳಪದ ಕಲ್ಲು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 98 ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸುಬು. ಎ ವ್ಯವಸಾಯ, ಬಿ ಮೀನುಗಾರಿಕೆ, ಸಿ ತೋಟಗಾರಿಕೆ, ಡಿ ಹೈನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನುಗಾರಿಕೆ.
ಮುಂದಿನ ಪ್ರಶ್ನೆ 99. ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ. ಎ ಸಾಂಬಾರ್, ಬಿ ಬಿಡ್ವಾನ್, ಸಿ ನೈನಿತಾಲ್ ಲೇಕ್, ಡಿ ಖರಗೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಸಾಂಬಾರ್. ಪ್ರಶ್ನೆ ಸಂಖ್ಯೆ 100. ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ. ಎ ವಿಜಯಪುರ, ಬಿ ಚಾಮರಾಜನಗರ, ಸಿ ವಿಜಯನಗರ, ಡಿ ಚಿಕ್ಕಬಳ್ಳಾಪುರ. ಸರಿಯಾದ ಉತ್ತರ ವಿಜಯನಗರ. ಬಳ್ಳಾರಿಯನ್ನ ವಿಭಾಗೀಕರಣ ಮಾಡಿದ್ದಾರೆ, ವಿಜಯನಗರ ಹೊಸ ಜಿಲ್ಲೆಯನ್ನ ಮಾಡಿದ್ದಾರೆ. ವೀಕ್ಷಕರೇ, ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಲಿ. ಧನ್ಯವಾದ.